ಹುಬ್ಬಳ್ಳಿ ಧಾರವಾಡ ಜನ ಕೇಳ್ತಾ ಇದ್ದಾರೆ, ಈ ಸಾವಿನ ಹೆದ್ದಾರಿಯಿಂದ ನಮಗೆ ಮುಕ್ತಿ ಯಾವಾಗ ಅಂತ. ನೂರಾರು ಅಪಘಾತಗಳಾಗಿದ್ದರೂ ಕೂಡ ಹೆದ್ದಾರಿಯ ಪ್ರಾಧಿಕಾರ NHAI ಸೈಲೆಂಟ್ ಆಗಿದೆ. ಮೃತ್ಯು ಕುಪ್ಪವಾದರೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯ ಕತೆ ಇದು. ಪೂನಾ ಬೆಂಗಳೂರು PB ರೋಡ್ ಅಂತ ಏನು ಹೇಳ್ತಾರೆ. ಪೂನಾ ಬೆಂಗಳೂರು ದ್ವಿಪಥ ರಸ್ತೆ ಅಗಲೀಕರಣ ವಿಳಂಬ ಆಗ್ತಾ ಇದೆ. 2018ರಿಂದ ಈವರೆಗೂ ಕೂಡ 600ಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿದ್ದಾವೆ. 600ಕ್ಕೂ ಹೆಚ್ಚು. ಅರ್ಧಂಬರ್ಧ ಕಾಮಗಾರಿಯಿಂದಲೇ ಅಪಘಾತ ಪ್ರಕರಣ ಜಾಸ್ತಿ ಆಗ್ತಾ ಇದ್ದಾವೆ. ಈ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯ ಜಾಸ್ತಿ ಆಗಿದೆ. ಜನ ಕೂಡ ವ್ಯಾಪಕವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 32 ಕಿಲೋಮೀಟರ್ 1200 ಕೋಟಿ ಮುಗಿಯೋದು ಯಾವಾಗ? ದೇವರೇ ಬಲ್ಲ. ಉತ್ತರ ಕರ್ನಾಟಕಕ್ಕೆ ಡೆತ್ ವೇ, ದಕ್ಷಿಣ ಕರ್ನಾಟಕಕ್ಕೆ ಎಕ್ಸ್ಪ್ರೆಸ್ ವೇ. 2019ರಲ್ಲಿ ಬ್ಯಾಂಗ್ಳೂರು ಟು ಮೈಸೂರು 118 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಯನ್ನು 2019ರಲ್ಲಿ ಕಾಮಗಾರಿಗೆ ಚಾಲನೆ ಕೊಟ್ಬಿಟ್ಟು 2023ನಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅದನ್ನು ಲೋಕಾರ್ಪಣೆ ಮಾಡಿಬಿಟ್ರು. ಆದರೂ ಅದೇ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಕೇವಲ 30 ಕಿಲೋಮೀಟರನ್ನು 2022ರಲ್ಲಿ ಗಡ್ಕರಿಯವರು ಚಾಲನೆ ಕೊಟ್ಬಿಟ್ಟು ಇವತ್ತು ಸಹ 3 ವರ್ಷ ಆದರೂ ಸಹ ಓನ್ಲಿ 50% ವರ್ಕ್ ಮುಗಿದಿದೆ. ಮಾನ್ಯ ಕೇಂದ್ರ ಮಂತ್ರಿಗಳು ಹೋದ ವರ್ಷ ಹೇಳಿದರು, ಈ ಹುಬ್ಳಿ ಬೈಪಾಸ್ ಇಂಡಿಯಾ ಒಳಗೆ ಹೈಯೆಸ್ಟ್ ಆಕ್ಸಿಡೆಂಟ್ ಆಗಿ ಸತ್ತಿದ್ದು ಯಾವ್ದಾರು ರೋಡಪ್ಪ ಅಂದ್ರೆ ಇದು ಹುಬ್ಳಿ ಬೈಪಾಸ್ ರೋಡ್, ಹುಬ್ಳಿ ಧಾರವಾಡ ಬೈಪಾಸ್ ರೋಡ್. ಹಿಂದೆ ನೋಡಿದ್ರೆ ದಾವಣಗೆರೆ ಆಯ್ತು, ಸಣ್ಣ ಸಣ್ಣ ಊರಿನಲ್ಲಿ ಬೈಪಾಸ್ ಎಷ್ಟು ಚಂದ ಬೈಪಾಸ್ ಆಗ್ಯಾವ, ಅಲ್ಲಿ ಯಾವುದೋ ಈ ಥರ ಘಟನೆ ಆಗಿಲ್ಲ. ನಮ್ಮ ಹುಬ್ಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾ ಹೋಗ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ, ಈ ಕುರಿತಂತೆ ನಾವು ಕೂಡ ಸುದ್ದಿ ಮಾಡಿದ್ವಿ ಅಂತ ಅನಿಸುತ್ತೆ. ಈಗ ಜನ ಆಕ್ರೋಶದಿಂದ ಕೇಳ್ತಾ ಇದ್ದಾರೆ, ಯಾವಾಗ ಮುಗಿಯುತ್ತೆ? ಏನಾದ್ರು ಹೇಳ್ತಾ ಇದೆಯಾ NHAI? ದಶರಥ್, ನಾವು ಏನು ದೇಶದಲ್ಲಿ ಅತಿ ದೊಡ್ಡ ಸಾವಿನ ಹೆದ್ದಾರಿ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ. ಅಂದ್ರೆ ಹುಬ್ಬಳ್ಳಿಯ ಗಬ್ಬೂರಿನಿಂದ ಧಾರವಾಡದ ನರೇಂದ್ರವರೆಗೆ ಒಟ್ಟು 31ರಿಂದ 32 ಕಿಲೋಮೀಟರ್ ರಸ್ತೆ ಇದೆ. ಈ ಒಂದು 32 ಕಿಲೋಮೀಟರ್ ರಸ್ತೆ ವಿಸ್ತೀರ್ಣದಲ್ಲಿ ಬರೋಬ್ಬರಿ ಇಲ್ಲಿ ಅಂತಂದ್ರೆ 600ಕ್ಕೂ ರಸ್ತೆ ಅಪಘಾತಗಳಾಗಿದ್ದಾವೆ. 100ಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ಸಾವನ್ನಪ್ಪಿದರೆ. ಸುಮಾರು ಇಲ್ಲಿ ಅಂದ್ರೆ 500ಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ತಮ್ಮ ಅಂಗವೈಕಲ್ಯದಿಂದ, ಅದು ಜೀವನ ಪರ್ಯಂತ ಅಂಗವೈಕಲ್ಯದಿಂದ ಬರ್ತಾ ಇದ್ದಾರೆ. ಇಷ್ಟಾದ್ರೂ ಸಹ ಇಲ್ಲಿ ಅಂತಂದ್ರೆ ಆ NHAI ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಳ್ತಿಲ್ಲ. ಈ ಒಂದು ರಸ್ತೆ ಈಗಾಗಲೇ ಅಗಲೀಕರಣ ಆಗ್ತದೆ, ಅಗಲೀಕರಣ ಕಾಮಗಾರಿಯನ್ನ ಪೂರ್ಣ ಮಾಡ್ತಿಲ್ಲ. ಯಾಕಂದ್ರೆ ಇದು ಅದರಲ್ಲಿ ನೋಡೋದಿಲ್ಲ ಅಂದ್ರೆ 2020ರಲ್ಲಿ ಇಲ್ಲಿ ನಡೆದಂತಹ ಒಂದು ಘಟನೆ ಇಲ್ಲಂದ್ರೆ ಇಡೀ ದೇಶವೇ ಇಲ್ಲಂದ್ರೆ ಕಂಬನಿ ಮುಡಿದಿತ್ತು. ಹುಬ್ಬಳ್ಳಿಯ ಒಂದು ಏನು ರಮ್ಯಾ ರೆಸ್ಟೋರೆಂಟ್ ಇದೆ, ಒಂದು ಬೈಪಾಸ್ ನಲ್ಲಿ ಬರುವಂತಹ ಏನು ಇಟ್ಟಿಗಟ್ಟಿ ಏನಿದೆ, ಆ ಇಟ್ಟಿಗಟ್ಟಿ ಕ್ರಾಸ್ ಬಿಟ್ಟು ದೊಡ್ಡದಂತಹ ಒಂದು ದುರಂತ ಆಯ್ತು. ದಾವಣಗೆರೆ ಮೂಲದ 13ಕ್ಕೂ ಹೆಚ್ಚು ವೈದ್ಯರು ಇಲ್ಲಂದ್ರೆ ಸಾವನ್ನಪ್ಪಿದ್ರು. ಅವಾಗ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸಹ ಇಲ್ಲಿ ಅಂದ್ರೆ ಆ ಸಾವಿಗೆ ಕಂಬನಿ ಮುಡಿದ್ರು. ಆ ನಂತರ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಜನ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಹೋರಾಟದ ಫಲವಾಗಿ ಮತ್ತು ಅಷ್ಟೇ ಸಹಿತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ಇಲ್ಲಿ ಅಂದ್ರೆ ಮುತ್ತರವೈಜಿಯನ್ನ ವಹಿಸಿಕೊಂಡು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಅಂದ್ರೆ ಗಮನ ಮಾಡಿ ಬೇರೆ ಮೇಲಿಂದ ಮೇಲೆ ಒಂದು ಮನವಿಯನ್ನ ಮಾಡಿಕೊಂಡು ವಿಶೇಷವಾದಂತಹ ಒಂದು ಅನುದಾನವನ್ನ ಇಲ್ಲಿ ರಸ್ತೆ ಅಗಲೀಕರಣಕ್ಕೆ ತೆಗೆದುಕೊಂಡು ಬಂದ್ರು. 2022 ಫೆಬ್ರವರಿ 28ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಶಂಕುಸ್ಥಾಪನೆ ಮಾಡಿದ ನಂತರ 2 ವರ್ಷ ಇದಕ್ಕೆ ಕಾಲಾವಧಿ ಇತ್ತು. ಆದ್ರೆ ಈಗಾಗಲೇ 3 ವರ್ಷ ಗಚ್ಚೆ ಇಲ್ಲಿವರೆಗೂ ಈ ರಸ್ತೆ ಮುಗುತ್ತಿಲ್ಲ. ಸಾರ್ವಜನಿಕರಿಗೆ ಅವಕಾಶಕ್ಕೆ ಅಂದ್ರೆ ರಸ್ತೆ ಸಂಚಾರ ಅವಕಾಶಕ್ಕೆ ಸಿಗ್ತಿಲ್ಲ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.